ನಿಮಗೆ 2000ದ ದಶಕ ನೆನಪಿದೆಯಾ? ನಾವು ಸರಳ ಮೊಬೈಲ್ ಫೋನ್ಗಳನ್ನು ಬಳಸುತ್ತಿದ್ವಿ ಮತ್ತು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಶಾಪಿಂಗ್ ಮಾಡುತ್ತಿದ್ವಿ. ನಮ್ಮ ಜೀವನ ಸರಳವಾಗಿತ್ತು, ಆದರೆ ನಮ್ಮ ಆಯ್ಕೆಗಳು ಸೀಮಿತವಾಗಿತ್ತು. 2024ಕ್ಕೆ ಮುಂದಕ್ಕೆ ಹೋದರೆ ನಮ್ಮ ಜೀವನ ಶೈಲಿಯು ಅಗಾಧವಾಗಿ ರೂಪಾಂತರಗೊಂಡಿದೆ. ಆದರೆ ಇದು ಏಕೆ ಸಂಭವಿಸಿತು? ಮೊದಲನೆಯದಾಗಿ, ಭಾರತದ ತಲಾ ಆದಾಯವು $2000 ದಾಟಿದೆ. ಇದು ಮಹತ್ವದ ಮೈಲಿಗಲ್ಲು. ಐತಿಹಾಸಿಕವಾಗಿ, ಈ ಮಟ್ಟದ ಆದಾಯವು ಗ್ರಾಹಕರ ವೆಚ್ಚದಲ್ಲಿ ಉಲ್ಬಣವನ್ನು ಉಂಟುಮಾಡುತ್ತದೆ. ಇದು ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆಗೆ ಕಾರಣವಾಗುತ್ತದೆ. ಎರಡನೆಯದಾಗಿ, ಅನುಕೂಲಕರ ಜನಸಂಖ್ಯಾಶಾಸ್ತ್ರ. ಭಾರತವು ಯುವ ಜನಸಂಖ್ಯೆಯನ್ನು ಹೊಂದಿದೆ. ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು. ಈ ಯುವ ಕಾರ್ಯಪಡೆಯು ಟೆಕ್ ಗ್ಯಾಜೆಟ್ಗಳಿಂದ ಫ್ಯಾಷನ್ ಮತ್ತು ಅದಕ್ಕೂ ಮೀರಿದ ಬಳಕೆಯನ್ನು ಚಾಲನೆ ಮಾಡುತ್ತಿದೆ. ಮೂರನೆಯದಾಗಿ, ನಗರೀಕರಣ. ಹೆಚ್ಚಿನ ಜನರು ನಗರಗಳಿಗೆ ಹೋಗುತ್ತಿದ್ದಂತೆ ವಸತಿ, ಆಧುನಿಕ ಮೂಲಸೌಕರ್ಯ ಮತ್ತು ನಗರ ಸೌಕರ್ಯಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಈ ಬದಲಾವಣೆಯು ರಿಯಲ್ ಎಸ್ಟೇಟ್, ನಿರ್ಮಾಣ ಮತ್ತು ನಗರ ಚಿಲ್ಲರೆ ವ್ಯಾಪಾರದಂತಹ ಕ್ಷೇತ್ರಗಳಿಗೆ ಉತ್ತೇಜನ ನೀಡುತ್ತಿದೆ. ನಾಲ್ಕನೆಯದಾಗಿ, ಪ್ರೀಮಿಯಮೀಕರಣ. ಆದಾಯ ಹೆಚ್ಚಾದಂತೆ ಗ್ರಾಹಕರು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಹುಡುಕುತ್ತಿದ್ದಾರೆ. ಐಷಾರಾಮಿ ಸರಕುಗಳು, ಪ್ರೀಮಿಯಂ ಬ್ರ್ಯಾಂಡ್ಗಳು ಮತ್ತು ಸುಧಾರಿತ ಆರೋಗ್ಯ ರಕ್ಷಣೆಗಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ಈ ಪ್ರವೃತ್ತಿಯು ಸ್ಪಷ್ಟವಾಗಿ ಕಂಡುಬರುತ್ತದೆ. ಐದನೆಯದು, ಡಿಜಿಟಲೀಕರಣ. ಡಿಜಿಟಲ್ ಕ್ರಾಂತಿಯು ನಾವು ಹೇಗೆ ಶಾಪಿಂಗ್ ಮಾಡುತ್ತೇವೆ, ಪಾವತಿಸುತ್ತೇವೆ ಮತ್ತು ಮನರಂಜಿಸುವ ವಿಧಾನವನ್ನು ಬದಲಾಯಿಸಿದೆ. ಇ-ಕಾಮರ್ಸ್ನಿಂದ ಡಿಜಿಟಲ್ ಪಾವತಿಗಳವರೆಗೆ ತಂತ್ರಜ್ಞಾನವು ಆಧುನಿಕ ಬಳಕೆಯ ಹೃದಯದಲ್ಲಿದೆ. ಆರನೇ, ಸುಲಭ ಕ್ರೆಡಿಟ್. ಸಾಲದ ಪ್ರವೇಶವು ಎಂದಿಗೂ ಸುಲಭವಾಗಿರಲಿಲ್ಲ. ಕ್ರೆಡಿಟ್ ಕಾರ್ಡ್ಗಳು, ಇಎಂಐಗಳು ಮತ್ತು ತ್ವರಿತ ಸಾಲಗಳಂತಹ ಆಯ್ಕೆಗಳೊಂದಿಗೆ ಗ್ರಾಹಕರು ಕಾಯದೆ ದೊಡ್ಡ ಟಿಕೆಟ್ ಖರೀದಿಗಳನ್ನು ಮಾಡಲು ಶಕ್ತರಾಗಿರುತ್ತಾರೆ. ಈ ರಚನಾತ್ಮಕ ಬದಲಾವಣೆಗಳು ಗ್ರಾಹಕರ ವಿಭಾಗದಲ್ಲಿ ಹಲವಾರು ಅವಕಾಶಗಳನ್ನು ಪ್ರಸ್ತುತಪಡಿಸುತ್ತವೆ ಮತ್ತು ಅಲ್ಲಿಯೇ ಆಕ್ಸಿಸ್ ಬಳಕೆ ನಿಧಿಯು ಬರುತ್ತದೆ. ಆಕ್ಸಿಸ್ ಕನ್ಸಂಪ್ಷನ್ ಫಂಡ್ ಅನ್ನು ಭಾರತದ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಅದು 5ನೇ ಅತಿದೊಡ್ಡ ಮತ್ತು ವೇಗದ ಗ್ರಾಹಕ ಮಾರುಕಟ್ಟೆಯಾಗಿದೆ. ನಮ್ಮ ಹೂಡಿಕೆಗಳು ಫಾರ್ಮಸಿ, ಆರೋಗ್ಯ, ಚಿಲ್ಲರೆ ವ್ಯಾಪಾರ, ಇ-ಕಾಮರ್ಸ್, ರಿಯಲ್ ಎಸ್ಟೇಟ್, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳನ್ನು ವ್ಯಾಪಿಸುತ್ತವೆ. ಔಪಚಾರಿಕೀಕರಣ, ನಗರೀಕರಣ, ಡಿಜಿಟಲೀಕರಣ ಮತ್ತು ಪ್ರೀಮಿಯಮೀಕರಣದ ಮೇಲೆ ಕಾರ್ಯತಂತ್ರದ ಗಮನವನ್ನು ಹೊಂದಿರುವ ಆಕ್ಸಿಸ್ ಬಳಕೆ ನಿಧಿಯು ಭಾರತದ ಬೆಳವಣಿಗೆಯ ಮುಂದಿನ ಅಲೆಯ ಲಾಭವನ್ನು ಪಡೆಯಲು ಉತ್ತಮ ಸ್ಥಾನದಲ್ಲಿದೆ. ಭಾರತದ ಗ್ರಾಹಕರ ಬೆಳವಣಿಗೆಯ ಕಥೆಯ ಸಾರವನ್ನು ಸೆರೆಹಿಡಿಯಲು ಆಕ್ಸಿಸ್ ಬಳಕೆ ನಿಧಿಯೊಂದಿಗೆ ಭಾರತದ ಭವಿಷ್ಯದಲ್ಲಿ ಹೂಡಿಕೆ ಮಾಡಿ.